ಬೇರೆಯವ್ರು ಯಾಕೆ? ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ನನ್ನ ಜರ್ನಿ ಶುರು ಮಾಡ್ತೀನಿ. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ರಿ? ಇವ ನಮ್ಮ ಕಾಶ್ಮೀರಿ ದೋಸ್ತ್, ಕಾಶ್ಮೀರಿ. ನೋಡಿ ಸ್ನೇಹಿತರೆ, ಇವ ಡ್ಯೂಟಿ ಸ್ಟಾರ್ಟ್ ಆಗತೈತಿ. ಇವಾಗ 6:15 ಡ್ಯೂಟಿ ಐತಿ. ಒಂದು ಸಂಜೆ ಆಗೈತಿ. ಇವಾಗ ಹೋಗ್ತಾ ಇದ್ದೇವೆ. ಡ್ಯೂಟಿ ಸ್ಟಾರ್ಟ್. ಬರೀ ಸ್ನೇಹಿತರೆ, ಮತ್ತೆ ಯಾಕೆ ತಡ ಮಾಡೋದು, ಇವಾಗ ಹೋಗ್ಬಿಡೋಣ. ಮತ್ತೆ ಲೇಟ್ ಆಕೈತಿ. ಇವಾಗ ಬಂದ್ಬಿಟ್ಟು ಎಲ್ಲೈತಿ ಗಾಡಿ ಚಾವಿ ಒಂದು ನೋಡಿ ಸ್ನೇಹಿತರೆ. ಇವಾಗ ಅಲಾರಾಮ್ ಅರ್ಧ ಗಂಟೆ ಮುಂಚೆ ಅಲಾರಾಮ್ ಬರ್ತೈತಿ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಂತಂದು. ಅಲಾರಾಮ್ ಬಂತು. ಇನ್ನು ಅರ್ಧ ತಾಸು ಐತಿ. ಅಷ್ಟೊಳಗೆ ಹೋಗಿ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ಆಮೇಲೆ ಲೇಟ್ ಲಾಗಿನ್ ಆಕೈತಿ. ಲೇಟ್ ಲಾಗಿನ್ ಆಯ್ತಪ್ಪ ಅಂತಂದ್ರೆ ನಮ್ಮ ಕಂಪ್ನಿಯವ್ರು ಕಾಲ್ ಮಾಡ್ತಾರೆ. ಯಾಕೆ ಲೇಟ್ ಲಾಗಿನ್ ಆಯ್ತು, ಏನು ಪ್ರಾಬ್ಲಮ್ ಎಲ್ಲ ಕೇಳ್ತಾರೆ. ಬಸ್ ಸ್ನೇಹಿತರೆ, ಹೋಗೋಣ ಇವಾಗ. ಬರೀ ಸ್ನೇಹಿತರೆ, ಇವಾಗ ಅಲ್ಲಿ ಡ್ಯೂಟಿ ಹೋಗಿ ಸ್ಟಾರ್ಟ್ ಮಾಡಿ, ಅಂದ್ರೆ ಇಲ್ಲಿಂದ ನಾವು ಡ್ಯೂಟಿ ಮಾಡೋದು ಪ್ಲೇಸ್ ಬಂದುಬಿಟ್ಟು ಜಾರ ಅಂತಂದು ಹೋದ ವಿಡಿಯೋ ಒಳಗೂ ಹೇಳಿದೆ ನಿಮ್ಗೆ. ಜಾರ ಅಂತಂದು ಜಾರಾಗ ಹೋಗ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಮತ್ತು ಇವಾಗ ಟೈಮ್ ಇಲ್ಲ ಸ್ನೇಹಿತರೆ. ಈಗ ನಾ ವಿಡಿಯೋ ಮಾಡ್ಕೊಂಡು ನಿಂತ್ರೆ ಮುಗಿತು. ಆಮೇಲೆ ಲೇಟ್ ಆದರೆ ಆಮೇಲೆ ಲೇಟ್ ಲಾಗಿನ್ ಆಕೈತಿ. ಲೇಟ್ ಲಾಗಿನ್ ಆದ್ರೆ ಮತ್ತು ನಮ್ಮ ಕಂಪನಿಯವ್ರು ಪೆನಾಲ್ಟಿ ಹಾಕ್ತಾರೆ. ಪೆನಾಲ್ಟಿ ಅಂದ್ರೆ ಎಷ್ಟು 5 KD ಏನೋ ಕಟ್ ಮಾಡ್ತಾರೆ ಸ್ಯಾಲ್ರಿ ಒಳಗೆ. 5 KD ಅಂದ್ರೆ ನಮ್ಮ ಇಂಡಿಯಾದ ದುಡ್ಡು ಅಮೌಂಟ್ ಬಂದುಬಿಟ್ಟು ಒಂದು 1300 ರೂಪಾಯಿ ಆಕೈತಿ. ಮತ್ತು 5 ನಿಮಿಷದ ಸಂಬಂಧ ಯಾಕೆ ಅಷ್ಟು ದುಡ್ಡು ಕಟ್ ಮಾಡಿಸೋದು. ಬರೀ ಮತ್ತೆ ಹೋಗೋಣ ಇವತ್ತು. ಇವಾಗ ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೀನ. ನೋಡಿ ಸ್ನೇಹಿತರೆ, ಇವಾಗ ಜಾರ ಎಂಟ್ರಿ ಆಗಾಕತ್ತೀನ. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ತೋರಿಸ್ತಾ ಇರ್ಬೋದು. ಇಲ್ಲಿ ಜೂನ್ ರೆಡ್ ಕಲರ್ ಯಾವ್ದು ತೋರಿಸ್ತೈತಲ್ಲ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಸ್ವಲ್ಪ ಆರ್ಡರ್ ಇರ್ತಾವಂತಂದು ಅದು ತೋರಿಸ್ತೈತಿ. ಅಲ್ಲಿ ಹೋಗೋದು ಬೆಟರ್. ಇವಾಗ ಆಯ್ತು ಸ್ನೇಹಿತರೆ, 6:17 ಆಯ್ತು. ಬಟ್ ನಾ ಸ್ಟಾರ್ಟ್ ಮಾಡಿದೆ ಡ್ಯೂಟಿ 6:10ಕ್ಕೇನೋ ಸ್ಟಾರ್ಟ್ ಮಾಡಿದೆ. ಅಂದರೆ ಒಂದು ಹಿಂದ್ಗಡೆ ಒಂದು 5 ಕಿಲೋಮೀಟರ್ ಹಿಂದ್ಗಡೆನೇ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಗಾಡಿಗೆ ಏನಾಗೈತಿ, ಏನಾಗೈತಿ ಗೊತ್ತಿಲ್ಲ. ಬಟ್ ಸೆಂಟ್ರಲ್ ರೋಡ್ನಾಗ ಹಚ್ಚಿಬಿಟ್ರ. ಇಲ್ಲಿ ಅಂದ್ರೂ ನಮ್ಮ ಇಂಡಿಯಾ ಥರ ಇರಲ್ಲ, ರಸ್ತೆ ಸೈಡ್ ಜಾಗನೇ ಇರಂಗಿಲ್ಲ. ಇಲ್ಲಿ ಎಲ್ಲ ಗಾಡಿ ಸೈಡ್ ಹಚ್ತೇನಂದ್ರೆ ನೋಡಿ. ಇಲ್ಲಿ ಬೇಕಂದ್ರೆ ಸೈಡ್ ಅಂತೂ ಹಚ್ಚೋಕ್ಕಾಗಂಗಿಲ್ಲ. ಇವಾಗ 7:30 ಆಗಿತ್ತು ಟೈಮ್. ನಾ ಬಂದು 6:15ಕ್ಕೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಒಂದು ಆರ್ಡರ್ ಅಷ್ಟು ಬಂತು, ಅದು ಹೋಗಿ ಡ್ರಾಪ್ ಮಾಡಿ ಬಂದೆ. ಈಗ ನೆಕ್ಸ್ಟ್ ಆರ್ಡ್ರ್ ಒಂದು ಬಂದೈತಿ. ಅಷ್ಟರೊಳಗೆ ಹೋಗಿ ಊಟ ತೊಗೊಂಬಂದ್ಬಿಡೋಣ. ಊಟ ತೊಗೊಂಬಂದು ನಮ್ಮ ಗಾಡಿ ಒಳಗೆ ಇಟ್ಕೊಂಡ್ರೆ ಆಮೇಲೆ ನಮ್ಗೆ ಟೈಮ್ ಸಿಕ್ಕಾಗ ಊಟ ಮಾಡೋಕ್ಕಾಕೈತಿ. ಅದಕ್ಕೆ ಬರೀ ಹೋಗಿ ಊಟ ತೊಗೊಂಬರೋಣ. ಇವಾಗ ಊಟ ತರ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಗಾಡಿ ಎಲ್ಲ ನಿಂದಿಸ್ಬಿಟ್ರು. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ರು. ಯಾವುದೂ ಆರ್ಡ್ರ್ ಜಾಸ್ತಿ ಇಲ್ಲ ಇವಾಗ. ಇಲ್ಲಾಂದ್ರೆ ಇಲ್ಲಿ ಯಾವ ಗಾಡಿ ಇರೋಲ್ಲ. ಅಲ್ಲಿ ಬೈಕ್ ಅವರು ವೇಟ್ ಮಾಡಕತ್ತಾರ. ಅದು ಇಲ್ಲ. ಇಲ್ಲಿ ಆಂಧ್ರ ಹೋಟೆಲ್ ಐತಿ. ಅವರು
ನಾನು ಇವಾಗ ಇದು ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ ಅವರು ಹೋಟೆಲ್. ಅದಕ್ಕೆ ನೋಡೋಣ ಇವತ್ತು ಊಟ ಹೆಂಗಿರ್ತೈತಿ, ಅಲ್ಲಿದ್ದ ಊಟ ತೊಗೊಂಡ್ರೆ ಆಯ್ತು ಅಂತಂದು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತದೆ ನೋಡ್ರಿ, ಆಂಧ್ರ ಹೋಟೆಲ್. ಇಲ್ಲೇ ತೊಗೊಂಡು ಊಟ ಹೋದ್ರೆ ಆಯ್ತು ಅಂದ್ರೆ ಅಲ್ಲೇ ಊಟ ಮಾಡ್ಬೋದಿತ್ತು. ಬಟ್ ಅಲ್ಲಿ ಊಟ ಮಾಡಕತ್ರ ಆರ್ಡ್ರ್ ಬಂತಂದ್ರೆ ಆಮೇಲೆ ಸರಿ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಗೆ ಈಗ ಇನ್ನೂ 7:30 ಆಗೈತಿ ಇವಾಗ ಟೈಮ್. ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂತಂದು ಇವಾಗ ಹೋಗಿ ತೊಗೊಂಬಂದೆ. ಈಗ ಆಗೈತಿ, ನೆಕ್ಸ್ಟ್ ಆರ್ಡ್ರ್ ಬಂದೈತಿ, ಅದನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ ಬರ್ರಿ. ಈಗ ಅದು ಹೋಗಿ ಆರ್ಡರ್ ಪಿಕಪ್ ಮಾಡ್ಕೊಂಡು ಬರ್ತೇನೆ ಸ್ನೇಹಿತರೆ. ಇವತ್ತು ನೈಟ್ ಎಲ್ಲ ಜರ್ನಿ, ಮಾರ್ನಿಂಗ್ ಮಟ ಅದು ಆರ್ಡರ್ ಪಿಕಪ್ ಮಾಡ್ಕೊಂಬರೋಣ. ಇನ್ನೂ ರೆಡಿ ಆಗಿಲ್ಲ ಅದು, ತೋರಿಸ್ತೀನಿ ನಿಮ್ಗೆ. ಜಸ್ಟ್ ಬರ್ಗರ್ ಅಂತಂದು ರೆಡಿ ಆಯಿತು. ರೆಡಿ ಆದ್ರೆ ಈ ಥರ ಸೌಂಡ್ ಬರ್ತೈತಿ, ಇದು ಗ್ರೀನ್ ಕಲರ್ ಬರ್ತೈತಿ. ಆಯಿತು, ರೆಡಿ ಆಯ್ತು ನೋಡಿ ಸ್ನೇಹಿತರೆ. ಇವಾಗ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಕೊಡ್ತಾರೋ, ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಒಬ್ಬ ವೆಯ್ಟ್ ಮಾಡಕತ್ತಾನ ಹುಡುಗ, ನಿಮ್ಗೆ ಆರ್ಡರ್ ಬಂದಿಲ್ಲ ಅನ್ನಿಸ್ತೈತಿ. ಇಲ್ಲಿ ವೆಯ್ಟ್ ಮಾಡ್ಬೋದು ಕುಂತ್ಕೊಂಡು, ಅಂದರೆ ಎ ಸಿ ಇರ್ತೈತಿ. ಇಲ್ಲಿ ಹೊರಗಡೆ ಭಾಳ ಬಿಸಿ ಅಲ್ಲ, ಇದು ಒಳಗಡೆ ತಂಪು ಇರ್ತೈತಿ, ಎ ಸಿ ಇರ್ಬೇಕಲ್ಲ, ಅದಕ್ಕೆ ಇಲ್ಲಿ ಒಳಗೆ ಬಂದು ಕುಂದಿರ್ತಾರೆ. ಇಲ್ಲೇ ಎಲ್ಲ ಆರ್ಡರ್ ಕೊಡ್ತಾರೆ. ಎಲ್ಲ ರೆಸ್ಟೋರೆಂಟ್ಗೂ ಆರ್ಡ್ರುಗಳು ಇಲ್ಲೇ ಕೊಡ್ತಾರೆ, ಅಂದರೆ ಕಸ್ಟಮರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡು. ಇಲ್ಲೇ ನೋಡತ್ತಿರಲ್ಲ, ಇಲ್ಲೇ ಕೊಡ್ತಾರೆ. ಇಲ್ಲೇ ನೋಡಿರಿ ಸ್ನೇಹಿತರೆ, ಈಗ ಒಂದು ಆರ್ಡರ್ ರೆಡಿ ಐತಿ, ಜಸ್ಟ್ ಬರ್ಗರ್ ಅಂತಂದು. ಅದ್ರ ಮೇಲೆ ನಂಬರ್ ಇರ್ತೈತಿ. ಇವಾಗ ಬಂದ್ಬಿಟ್ಟು ಒಂದು 10 ಕಿಲೋಮೀಟ್ರ್ ಆರ್ಡರ್ ಬಿತ್ತು, ಸೆಕೆಂಡ್ ಆರ್ಡ್ರ್. ಇವಾಗ 7:40 ಆಯ್ತು ಸ್ನೇಹಿತರೆ. ಇವಾಗ ಆರ್ಡರ್ ತೊಗೊಂಡು ಹೋಗ್ತಾ ಇದ್ದೀನಿ. ನಾ ಬಂದು 6:30 ಬಂದೆ, ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಒಂದು ಆರ್ಡ್ರ್ ಕೊಟ್ಟ, ರೋಚೆಸ್ ಅಂತಂದು ಅದು ಕೇಕ್ ಅಂಗಡಿದು ಬೇಕ್ರಿದು ಒಂದು ಆರ್ಡ್ರ್ ಕೊಟ್ಟಿದ್ದ. ಅದು ಆರ್ಡ್ರ್ ಡ್ರಾಪ್ ಮಾಡಿಕೊಂಡು ಇವಾಗ ಸೆಕೆಂಡ್ ಆರ್ಡ್ರ್ ಮತ್ತೊಂದು ಜಸ್ಟ್ ಬರ್ಗರ್ ಅಂತ ಕೊಟ್ಟ, ಅದು ತೊಗೊಂಡು ಹೋಗ್ತಾ ಇದ್ದೇನೆ. ನಮ್ಮ ಕಂಪ್ನಿ ಒಳಗೆ ಆ್ಯಕ್ಚುಲಿ 450 ಆರ್ಡರ್ ಕಂಪ್ಲೀಟ್ ಮಾಡಲೇಬೇಕಿತ್ತು. ನೋಡಿ ಸ್ನೇಹಿತರೆ, ಹಿಂಗೇನು ಕಣ್ಣು ಮುಚ್ಕೊಂಡು ಗಾಡಿ ಹೊಡೆಯಾಗತ್ತಿದ್ದಾನೋ ಏನೋ ಗೊತ್ತಿಲ್ಲ. ಬಂದು ಹಿಂದಿಂದ ಹೊಡೆದ. ನಾನು ಒಂದು ಸರ್ತಿ ಗಾಬರಿ ಆಗಿಬಿಟ್ಟೆ, ಏನಾಯ್ತಪ್ಪ ಅಂತಂದು. ಆಮೇಲೆ ಏನು ಮಾಡ್ತೀರಿ, ನಾವು ಎಷ್ಟು ಕರೆಕ್ಟ್ ಹೋದ್ರು ಇವರು ಈ ಥರ ಹೊಡಿಸ್ತಾರೆ ನೋಡಿ. ರೌಂಡ್ ಅಬೌಟ್ ಐತಿ, ಅಲ್ಲಿ ಗಾಡಿ ಬರೋ ಸಂಬಂಧ ನಾನು ಸ್ಟಾಪ್ ಮಾಡಿನ. ಇಲ್ಲಿ ಸ್ಲೋ ಹೋಗ್ಬೇಕು ನೋಡ್ರಿ, ಆ ಕಡೆ ಸೈಡ್ ಗಾಡಿ ಯಾವ ಥರ ಹೋಗತ್ತಾನ. ಗಾಡಿ ಬಂತಂದ್ರೆ ಅಲ್ಲಿ ನಾವು ನಿಂದಿರ್ಸ್ಲೇಬೇಕಾಗ್ತದೆ. ಆ ಬೋಳಿ ಮಗ ಮಕ್ಕೊಂಡಿದ್ದಾನೆ, ಗಾಡಿ ಸ್ವಲ್ಪ ಜಾಸ್ತಿ ಮಾತಾಡ್ಕೊಂಡು ಬರಾಕತ್ತಾನ. ಒಂದೇನು ಜಾಸ್ತಿ ಬಂದು ಬರ್ದ, ಏನಾಗಿಲ್ಲ. ಅಂದ ಗಾಡಿ ಇವಾಗ ಟ್ರಾಫಿಕ್ ಆಕೈತೆ ಅಂತಂದು ಗಾಡಿ ಸೈಡ್ ಹಚ್ತೇನಂತಂದ, ಸೈಡ್ ಹಚ್ತೇನಂತ ಹೇಳ್ದು ಹಂಗೆ ಹೋಗಾಕತ್ತಾನ. ನಾನು ಹೋಗಾಕತ್ತೀನ, ಅವ್ನು ಹಿಂದಿಂದ ಗಾಡಿ ಸೈಡ್ ಹಾಕತ್ತಿಲ್ಲ. ಅವ ಹಿಂಗೆ ಗಾಡಿ ಎಲ್ಲರೂ ಈಗ ಸೈಡ್ ಹಾಕ್ಬೇಕೀಗ. ಅವನಿಗೆ ಡಿಂಪಲ್ ಕೊಟ್ಟರು ಗಾಡಿ ಸೈಡ್ ಹಾಕ್ತಾ ಇಲ್ಲ. ಗಾಡಿ ಸೈಡ್ ಹಾಕ್ತೇನೆ ಅಂತ ಹೇಳ್ದವ ಹಂಗೆ ಹೋಗ್ತಾ ಇದ್ದಾನ. ಎಲ್ಲಿಗೆ ಹೋಗ್ತಾನೆ ನೋಡ್ತೇನೆ ನಾನು. ಮುದಿರ रो आना सवा आना सवा आना लोकेशन ಇವಾಗ ನೋಡಿ ಸ್ನೇಹಿತರೆ, ಅದು ಹಿಂದ್ಗಡೆಯಿಂದ ಬಂದು ಹೊಡೆದವ. ಎಲ್ಲ ಸರಿ ಮಾಡಿಕೊಂಡು ಅವ ಬೆಳಗ್ಗೆ ಬಾ ಅಂತ ಹೇಳ್ದ. ನಮ್ಮ ಸೂಪರ್ವೈಸರ್ ಕಾಲ್ ಮಾಡಿ ಅವ್ರಿಗೆ ಕರೆಸ್ದೆ. ಅವ್ರು ಬಂದಿದ್ರು, ಬಂದು ಮಾತಾಡಿದ್ರು. ನಮ್ಗಂತರೂ ಅವ್ರ ಭಾಷೆ ಬರಲ್ಲ, ಅವ್ರ ಅರಬಿಕ್ ಭಾಷೆ ಒಳಗೆ ಮಾತಾಡ್ತಾರೆ. ಇದು ಆರ್ಡ್ರ್ ಒಂದು ಲೇಟ್ ಆಕೈತಿ, ಬಟ್ ಕಸ್ಟಮರ್ ಇನ್ನೂ ಕಾಲ್ ಮಾಡಲಿಲ್ಲ. ಅದಕ್ಕೆ ಆರ್ಡರ್ ಡ್ರಾಪ್ ಮಾಡಿದ್ರೆ ಆಯ್ತು ಅಂತ ಹೋಗ್ತಾ ಇದ್ದೀನಿ. ಗಾಡಿ ಅವಂದ ತಪ್ಪದ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಒಂದ ತಪ್ಪಾಕಿತ್ತು. ಸುಮ್ಮನೆ ಮತ್ತು ಅವ್ನ ಕಡೆಯಿಂದ ದಂಡ ಹಾಕಿಸ್ತಾರೆ. ಅದರ ಸಂಬಂಧ ಅದು ರಿಪೇರಿ ಮಾಡಿಸಿ ಕೊಡ್ತೇನೆ ಅಂತ ಹೇಳ್ಯಾನ. ನಾಳೆ 8 ಗಂಟೆಗೆ ಹೋಗ್ಬೇಕು. 8 ಗಂಟೆಗೆ ಬಾ ಅಂತ ಹೇಳ್ಯಾರ. 8 ಗಂಟೆಗೆ ಹೋಗಿ ಮಾಡ್ಬೇಕು. ಸರಿ ಗಾಡಿ ಎಲ್ಲ ಸರಿ ಮಾಡಿಸ್ಬೇಕು. ಅದು ಖರ್ಚು, ಅದು ರಿಪೇರಿ ಎಷ್ಟು ಖರ್ಚು ಬರ್ತೈತಿ ಅವ ಕೊಡ್ತಾನಂತ. ಅದ ಮಾತಾಡಿದ್ವಿ. ಅವ ಓಡ್ತಾ ಇದ್ದಾನ, ಎಲ್ಲಿ ಹೋಗ್ತಾನ ಹೋಗ್ತಾ ಇದ್ದ. ಮತ್ತು ಅಲ್ಲಿ ಹೋಗಿ ಸ್ಟಾಪ್ ಮಾಡಿ ಹಿಡ್ದೆ. ಅವ ನಿಂದಿರ್ತಿದ್ದ ಏನೋ ಗೊತ್ತಿಲ್ಲ, ಬಟ್ ಅವ್ರ ಭಾಷೆ ನಮ್ಗೆ ಬರೋಂಗಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಈಗ ಸೈಡ್ ಹಾಕ್ದೆ ಅವಂಗೆ. ಆಮೇಲೆ ನಮ್ಮ ಸೂಪರ್ವೈಸರ್ ಬಂದು ಮಾತಾಡಿದ ಮೇಲೆ ಇವಾಗ ಕ್ಲಿಯರ್ ಆಯ್ತು. ನಾಳೆ ಬೆಳಗ್ಗೆ ಹೋಗ್ಕೊಂಡು ರಿಪೇರಿ ಮಾಡಿಸ್ಬೇಕು ಬರ್ರಿ. ಮತ್ತು ಇವತ್ತು ನೈಟ್ ಎಲ್ಲ ಮತ್ತು ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಏನು ಪ್ರಾಬ್ಲಮ್ ಇಲ್ಲ. ಹಿಂದೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ತೋರಿಸಿಲ್ಲ ನಿಮ್ಗೆ.
ನಾಳೆ ಮತ್ತೆ ರಿಪೇರಿ ಮಾಡ್ಸೋಕೆ ಬೆಳಗ್ಗೆ ಹೋದ್ರೆ ಆಯ್ತು. ಇವತ್ತು ನೈಟ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ರೂಮಿಗೆ ಹೋಗೋಬೇಕಂದ್ರೆ ಈಗ ಅದೊಂದು ಆಯ್ತು. ಈಗ ಬೆಳಗ್ಗೆ ಅಲ್ಲಿ ಹೋಗ್ಬೇಕು, 8 ಗಂಟೆಗೆ ಬಾ ಅಂತ ಹೇಳ್ಯಾರ. ಸರಿ ಫ್ರೆಂಡ್ಸ್, ಇದು ಆರ್ಡರ್ ಡ್ರಾಪ್ ಮಾಡೋದು ಮೊದಲು. ಅಂತೂ ಆರ್ಡರ್ ಡ್ರಾಪ್ ಮಾಡಿ ಬಂದೆ ಸ್ನೇಹಿತರೆ. ಕಸ್ಟಮರಿಗೆ ಆರ್ಡರ್ ಕೊಟ್ಕೊಂಡು ಬಂದೆ. ಕಸ್ಟಮರ್ ಏನು ಬೇಜಾರಾಗಿಲ್ಲ, ಒಟ್ಟು ಕಾಲ್ಗೆಲ್ಲ ಮಾಡಿಲ್ಲ. ಆರ್ಡ್ರ್ ಏನೋ ಕೊಟ್ಟೆ. ಇವಾಗ ಊಟ ಮಾಡಿದ್ರೆ ಆಯ್ತು ಅಂತಂದು ಬಂದೇನೆ. ಊಟ ತೊಗೊಂಡಿದ್ದೆಲ್ಲ ಅವಾಗ ಊಟ. ಇವಾಗ ಆರ್ಡ್ರ್ ಇಲ್ಲ, ಊಟ ಗೀಟ ಮಾಡ್ಕೊಂಬಿಡೋಣ. ತೋರಿಸ್ತೇನೆ ನಿಮ್ಗೆ ಯಾವ ಥರ ಇಲ್ಲಿದ್ದು ಊಟ ಇರ್ತಕ್ಕಂತಂದ್ರೆ. 3 ಡಬ್ಬೆ ಕೊಟ್ಟರು, 1 2 ಸಾರಿದೆ, ಆಮೇಲೆ ಇದೊಂದು ಕೊಟ್ಟರು. ಒಟ್ಟು 3 ಡಬ್ಬ ಇದಾವೆ. ಆಮೇಲೆ ಇದು ರೈಸ್ ನೋಡಿರಿ, ಈ ಥರ ಆಂಧ್ರದ್ದು ಒಂದು ಹೋಟೆಲ್ ಇದೆ, ಫುಲ್ ಊಟ ಕೊಡ್ತಾರೆ. ಈ ಥರ ಆಯ್ತು ನೋಡಿ ಸ್ನೇಹಿತರೆ ಇದು ಊಟ. ಇದು ಪಲ್ಯ, ಅನ್ನ, ರೈಸ್, ಆಮೇಲೆ ಇದು ಒಂಥರ ಸಾರು ಐತಿ. ಆಮೇಲೆ ಇದು ದಾಲ್ ಫ್ರೈ ಅಂತಂದು ದಾಲ್, ಆಮೇಲೆ ಇದು ಸಾರು ನೋಡಿ ಸ್ನೇಹಿತರೆ. ಇದು ಬೇಳೆ ಸಾರು, ಬೇಳೆದ್ದು ದಾಲ್ ಫ್ರೈ ಅಂತಾರೆ ಅದಕ್ಕೆ ಇಲ್ಲಿ. ಆಮೇಲೆ ಇದು ಬೇಳೆ ಸಾರು, ಅದು ದಾಲ್ ಫ್ರೈ. ಆಮೇಲೆ ಇಲ್ಲೊಂದು ಇಟ್ಟೇನ, ಇದು ಸ್ವಲ್ಪ ಹುಳಿ ಇರ್ತೈತಿ ಇದು ಸಾರು. ಆಮೇಲೆ ಇದು ಸ್ವಲ್ಪ ಚಟ್ನಿ, ರೈಸ್. ಬರೀ ಸ್ನೇಹಿತರೆ ಊಟ ಮಾಡೋಣ. ಅಂತೂ ಊಟ ಅಂತೂ ಆತ. ನಮ್ಮ ಆಂಧ್ರ ಕಡೆ ಸೈಡ್ನವ್ರು ಊಟ ಅಂತೂ ಬೆಸ್ಟ್ ಊಟ. ಅವರು ಸ್ವಲ್ಪ ಖಾರ ಜಾಸ್ತಿ ಮಾಡ್ತಾರೆ. ನಮಗೆ ಖಾರ, ನಮ್ಮ ಕಡೆ ಸೈಡ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ನಾವು. ಸೂಪರ್. ಅದೇ ಏನು ಹೇಳ್ತಾ ಇದ್ದೆ ನಾನು, 450 ಆರ್ಡ್ರ್ ಒಂದು ತಿಂಗಳಿಗೆ ಕಂಪ್ಲೀಟ್ ಮಾಡಲೇಬೇಕು. ನಮ್ಮ ಕಂಪ್ನಿ ರೂಲ್ಸ್ ಇರೋದು ಅಂದರೆ 450 ಆಗ್ತಾವೆ, ಆರಾಮ ಆಗ್ತಾವೆ. ಡೈಲಿ 15 ಆರ್ಡ್ರ್ ಹೊಡಿತಾರೆ. ನಾ ಹೊಡಿತೇನೆ 15, 18, 20 ಮಟ್ಟ ಹೊಡಿತೇನೆ. ಸ್ಯಾಲ್ರಿ ಬಗ್ಗೆನ ಒಂದು ವಿಡಿಯೋ ಮಾಡ್ತೇನೆ. ನಾನು ಸ್ಯಾಲ್ರಿ ಈಗ ನೆಕ್ಸ್ಟ್ ಆಗಸ್ಟ್ 15ಕ್ಕೆ ಬರ್ತೈತಿ. ಆಗಸ್ಟ್ 15ಕ್ಕೆ ಸಂಜೆ ಮಟ್ಟ ಅಂದ್ರೆ ಕೊಡ್ತಾರೆ. ನಾ ಸ್ಯಾಲ್ರಿ ಬಗ್ಗೆನ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಎಷ್ಟು ಸ್ಯಾಲ್ರಿ ಯಾವ ಥರ ಬರ್ತೈತಿ ಅಂತಂದು ಎಲ್ಲ ನಿಮ್ಗೆ ಹೇಳ್ತೇನಂತ. ಈಗ ಸದ್ಯಕ್ಕೆ ಗಾಡಿ ಒಂದು ನೋಡಿದ್ರಿ, ಸ್ಮಾಲ್ ಪ್ರಾಬ್ಲಮ್ ಆಗೈತಿ. ಏನು ತೊಂದರೆ ಇಲ್ಲ, ಅವ್ರು ಮಾಡಿಸ್ತಾರೆ. ಜಾಸ್ತಿ ದುಡ್ಡು ಡ್ಯಾಮೇಜ್ ಏನಾಗಿಲ್ಲ. ಅದು ಒಂದು ನನ್ನ ಲೆಕ್ಕ ಇರ್ಬೋದು, ಒಂದು 20 KD 25 KD ಒಳಗೆ ಆಕೈತಿ. 25 KD ಅಂದ್ರೆ ಒಂದು 6,500 ಸಾವಿರ ಒಳಗೆ ಆಕೈತಿ. ಅವ್ರು ಮಾಡಿಸ್ತಾರೆ ಕಂಪ್ನಿ. ನಮ್ಮ ಟೈಮ್ ವೇಸ್ಟ್, ಬೆಳಗ್ಗೆ ಮತ್ತೆ ಹೋಗ್ಬೇಕು. ನೆಕ್ಸ್ಟ್ ವಿಡಿಯೋ ನೀವು ಬೆಳಗ್ಗೆ ಗಾಡಿ ಏನೇನು ಮಾಡ್ತಾರೋ ಏನೇನಿಲ್ಲ ಅದು ಒಂದು ವಿಡಿಯೋ ಮಾಡಿ ನಿಮ್ಗೆ ಅದು ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ಯಾವ ಥರ ಗಾಡಿ ರಿಪೇರಿ ಮಾಡ್ತಾರೆ ಅಂತಂದು. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.